ಗಾಯ್ಸ್, ಇವತ್ತು ನಾನು ಕೀ ಬಂಚ್ ಮಾಡಿ ತೋರಿಸ್ತೀನಿ ಉಲ್ಲನಲ್ಲಿ. ಬನ್ನಿ ನೋಡಿ, ಈ ಕಲರ್ ಉಲ್ಲರ್ ಇಟ್ಕೊಂಡಿದ್ದೀನಿ. ಕಲರ್ಸ್ ಇದೆ ಉಲ್ಲನ್ನು. ಈಗ ನಾನು ರೆಡ್ಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 3 ಕಲರ್ ಇದೆ. ಈಗ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ ಬನ್ನಿ. ಕೀ ಬಂಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಸುತ್ಕೊಬೇಕು. 60 ಎಳೆ ತೊಗೊಬೇಕು. ಈಗ ಈ ಥರ ಸುತ್ಕೊಂಡಿದ್ದೀನಿ ನಾನು. ಈ ಥರ ಒಂದು ತುಂಡು ದಾರ ತಗೊಂಡು ಈ ಥರ ಕಟ್ಕೊಬೇಕು. ನೋಡಿ, ಈ ಥರ ಕಟ್ಕೊಂಡು ಟೈಟಾಗೆ ತುಂಬ ಚೆನ್ನಾಗಿ ಬರುತ್ತೆ. ರಿಯಲಿ ಕೀ ಬಂಚ್ ಥರನೇ ಇದೆ, ಕಾಣುತ್ತೆ ಚೆನ್ನಾಗೆ. ನಿಮ್ಮ ಮನೇಲೂ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ನೋಡಿದ್ರೆ. ಮತ್ತು ಇದನ್ನು 3 ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ 3 ಬೇಕು. ಈಗ 3 ಆ ಥರ ರೆಡಿ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. 3 ಬೇಕು ಇದಕ್ಕೆ. ಈಗ ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಅಂಟಿಸ್ಕೊಬೇಕು. ಈ ಥರ ಬಂದಿದೆ. ಈಗ ಕೀ ಬಂಚ್ ಹಾಕೋದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ. ನೋಡಿ, ರೆಡಿ ಆಯಿತು. ನೋಡಿ, ಈ ಬಂಚ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆಯಾ? ನೀವು ಮಾಡ್ಕೊಳ್ಳಿ ಇಷ್ಟವಾದಲ್ಲಿ. ನೋಡಿ ವಿಡಿಯೋನ. ನಿಮ್ಮ ಮನೇಲೇ ಮಾಡಿಕೊಂಡ್ರೆ ಕೀ ಬಂಚು ನಿಮಗೆ ಖುಷಿ ಇರುತ್ತೆ. ಮತ್ತು ನಾವೇ ಮಾಡೋದು ಅನ್ನೋದು ಎಂಜಾಯ್ ಇರುತ್ತೆ. ಮತ್ತು ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ನಿಮ್ಗೆ ಇಷ್ಟವಾದಲ್ಲಿ ನೋಡಿ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.